ವಿಶ್ವಕ್ಕೆ ಕನ್ನಡ ಭಾಷೆ ಅನ್ನ ಭಾಷೆಯಷ್ಟೇ ಮಹತ್ವದ್ದಾಗಿದ್ದು ಇದು ಸಮಾನತೆಗಾಗಿ ಹೋರಾಡಿದ ಚಳವಳಿಯ ಭಾಷೆಯಾಗಿದೆ ಎಂದು ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾ ಸಂಜೀವ್ ಕುಮಾರ್ ಅತ್ತಿವಾಳೆ ಅಭಿಪ್ರಾಯಪಟ್ಟರು. ಬೀದರ್ ನಗರದ ಕರ್ನಾಟಕ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಬೀದರ್ ಜಿಲ್ಲಾ ಹಾಗೂ ರಾಜ್ಯ ಘಟಕದ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಸಾಹಿತ್ಯ ಸಾಂಸ್ಕೃತಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆಗೆ 2500 ವರ್ಷಗಳ ಶ್ರೀಮಂತ ಇತಿಹಾಸವಿದ್ದು ಅತ್ಯಧಿಕ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಶ್ರೇಷ್ಠ ಭಾಷೆಯಾಗಿದೆ ಎಂದು ಹೇಳಿದರು. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಸಮಾನತೆಗಾಗಿ ನಡೆದ ಹೋರಾಟವು ಕನ್ನಡ ವೈಶಿಷ್ಟ್ಯತೆಯನ್ನು ತೋರಿಸುತ್ತದೆ ಎಂದ ಅವರು, ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆಯನ್ನು ಸ್ಮರಿಸಿದ ಅವರು, ಅಕ್ಷರ ಜ್ಞಾನವಿಲ್ಲದವರಿಗೆ ಶಿಕ್ಷಣ ನೀಡುವುದು, ಅನಾಥರಿಗೆ ಆಶ್ರಯ ಕಲ್ಪಿಸುವುದು, ಕಂಡು ದಾನ ಮಾಡುವಂತಹ ಮಾನವೀಯ ಕಾರ್ಯಗಳು ಹಾಗೂ ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರಕ್ಕೆ ನೆರವಾದ ಅವರ ಸೇವೆ ಮಾದರಿಯಾಗಿದೆ ಎಂದರು. ಅವರ ಹೆಸರಿನಲ್ಲಿ ಇವತ್ತು ಪ್ರಶಸ್ತಿ ನೀಡುವುದು ಸಮಾಜ ಸೇವೆಯ ಜವಾಬ್ದಾರಿಯನ್ನು ಮುಂದುವರಿಸುವ ಪ್ರೇರಣೆಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೈ ಭಾರತ್ ಮಾತಾ ಜನಸೇವಾ ಸಮಿತಿ ನವದೆಹಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಹವಾ ಮಲಿನಾಥ ಸ್ವಾಮೀಜಿ, ಯೋಗ ಗುರುಗಳಾದ ಗೋರಖ್ನಾಥ್ ಅವರು, ಫಾದರ್ ಡಾ ಸ್ಯಾಮ್ವೆಲ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಜೂನಿಯರ್ ರಾಜ್ಕುಮಾರ್, ಅಪ್ಪು ಸಕಲೇಶ್ಪುರ್ ಅವರು ಪುನೀತ್ ಅಭಿನಯದ ಹಾಡುಗಳಿಗೆ ನೃತ್ಯ ಪ್ರದರ್ಶಿಸಿ ಡೈಲಾಗ್ಗಳನ್ನು ಹೇಳುವ ಮೂಲಕ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಆರ್ಥಿಕ ನೆರವು, ಪುಸ್ತಕ, ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಣೆ ಮಾಡಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 51 ಜನರಿಗೆ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸರ್ಕಾರಿ ಸೇವೆ, ಆರೋಗ್ಯ ಸೇವೆ, ಮಾಧ್ಯಮ, ಸಾಂಸ್ಕೃತಿಕ, ಕಾನೂನು, ಶಿಕ್ಷಣ ಹಾಗೂ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪ್ರದಾನ ಸಮಾರಂಭ ಅಧ್ಯಕ್ಷತೆ ಕರವೇ ಕಾವಲು ಪಡೆ ಜಿಲ್ಲಾಧ್ಯಕ್ಷರಾದ ಅವಿನಾಶ್ ಬುದೇರ್ಕರ್ ವಹಿಸಿದ್ರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರಾವೆ ಕಾವಲು ಪಡೆ ರಾಜ್ಯಾಧ್ಯಕ್ಷರಾಗಿರುವ ಡಾ ಸುರೇಶ್ ಅವರು, ರಾಜ್ಕುಮಾರ್ ಕುಟುಂಬದ ಮಾನವೀಯತೆ, ಸಮಾಜಪರ ಕಾಳಜಿ, ಕನ್ನಡಾಭಿಮಾನವನ್ನ ಯಾರಿಂದಲೂ ಭರ್ತಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಕಲಾವಿದರು, ಸಮಾಜ ಸೇವಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ಇದೇ ರೀತಿ ಒಳ್ಳೆ ರೀತಿ ಮುಂದುವರಿದೆ ಅಂತ ಎಲ್ಲ ರಾಜವಂಶ ಅಭಿಮಾನಿ ಪರವಾಗಿ ನಮ್ಮ ಪ್ರೀತಿಯ ರಾಜವಂಶ ಅಭಿಮಾನಿ ಕನ್ನಡಿಗರಾಗಿ ಆಶಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆದಾಗಲಿ. ತಪ್ಪು ಮಾರ್ಗೆ ನೀವೆಲ್ಲರೂ ನೋಡಿರ್ತೀರ, ವರನಟ ಡಾ ರಾಜ್ಕುಮಾರ್ ಮತ್ತೆ ರಾಜವಂಶದ ರಾಜ್ಯಾಧ್ಯಕ್ಷರವರು. ಇವತ್ತು ಅವ್ರಿಗೆ ಯಾಕೆ ನಾನು ಮಾತಾಡಿಸ್ತಾ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಸಮಾಧಿ ಮುಂದೆ ಇವತ್ತು ಸುಮಾರು ಲಕ್ಷಾಂತರ ಜನರಿಗೆ ಅನ್ನದಾನ ಮಾಡ್ತಾ ಇದ್ದಾರೆ. ಯೋಗಿ ಅವರು, ಅವ್ರ ಸ್ನೇಹಿತರಲ್ಲ, ಅವರು ಪುನೀತ್ ರಾಜ್ಕುಮಾರ್ ಅವ್ರನ್ನ, ಅವ್ರ ಕುಟುಂಬವನ್ನ, ನಮ್ಮ ಯುವರಾಜ್ ಕುಮಾರ್ ಅವ್ರನ್ನೆಲ್ಲ ಅವರು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕುಟುಂಬದಲ್ಲಿ ಒಬ್ಬರಾಗಿದ್ದಾರೆ. ಅದಕ್ಕೆ ಯೋಗಿ ಅವರು ನನಗೆ ಕಾಲ್ ಮಾಡಿದ್ರು, ನೆನ್ನೆ ಹೇಳಿದ್ರು, ಈ ಥರ ಬೀದರ್ನಲ್ಲಿ ಕಾರ್ಯಕ್ರಮ ಇದೆ, ಪುನೀತ್ ರಾಜ್ಕುಮಾರ್ ಅವರು, ನಮ್ಮ ಅವಿನಾಶ್ ಬುದಾರ್ಕರ್ ಅವರು ಮಾಡ್ತಾರೆ ಅಂತ ಹೇಳಿದೆ. ಅಣ್ಣ ನೀವು ಅಲ್ಲಿ ಹೋದಾಗ ಮೈ ಕೊಡಿ, ಸಮಾಧಿ ಮುಂದೆ ಇದ್ದೀನಿ ಅಂದರು. ಹಾಗಾಗಿ ನಿಮಗೆ ಅವರ ಧ್ವನಿ ಕೇಳಿಸಿ ಅವ್ರಿಗೆ ಹೇಳಬೇಕಾಗಿತ್ತು. ಎಲ್ಲರಿಗೂ ಒಳ್ಳೇದಾಗಿದೆ. ಎಲ್ಲ ಬರ್ಬಿಟ್ಟಿದ್ದಾರೆ. ನಂಬಿಲ್ಲ, ನಂಬಳಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವುದು ಅಂಶವಾಗಿತ್ತು ನೋಡಿ. ಜೀವನ ಬರೋದೇ ವರ್ಷ ಇದ್ದಷ್ಟು ಸಂತೋಷ ಕಳೆದ್ವಿ. ಜೀವನ ಒಂದು ಕನ್ನಡಿದ್ದಾರೆ, ನಾವೇಗಿದ್ದೀವೋ ಅದೇ ಥರ ಅದು ನಮ್ಮನ್ನು ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಜೀವನ ಸುಂದರವಾಗಿ ಕಡೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ, ಈಗ ಒಂದೇ ನಿಮಿಷ ನೀವು ನಿಮ್ಮ ಕೈಸಲ್ಲಿ ಸ್ವಲ್ಪ ಅಲರ್ಟ್ ಆಗಿ ಎತ್ಕೊಳ್ಳಿ. ಸ್ವಲ್ಪ ಸ್ಟ್ರೇಟ್ ಆಗಿ ನೆಟ್ಟಿಗೆ ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ, ಬೆನ್ನು ಹೀಗೆ ಕೂತಿರೋದು ಬೇಡ, ಆ್ಯಕ್ಟಿವ್ ಆಗಿ. ಹೀಗೆ ಈ ಪುನೀತ್ ಅವರ ಒಂದು ಸೇವೆ ನೆನ್ಪು ಮಾಡಿಕೊಂಡು ನಾನು ಹೇಳಬೇಕಾಗಿರೋ ವಿಷಯ ಅಂತಂದರೆ, ಹೀಗೆ ಒಂದು ಜನಗಳಿಗೆ ನಮ್ಮ ಬಸವಣ್ಣವ್ರು ಏನು ಹೇಳ್ತಾ ಇದ್ರು ಅಂತಂದರೆ, ಈ ಜನಸೇವೆಯನ್ನು ಮಾಡ್ತಾ ಹೋದಾಗ ನೀವು ದೇವರ ಸೇವೆ ಮಾಡಿದಂಗೆ ಆಗುತ್ತೆ, ನಿಮ್ಮ ಪೂಜೆ ಸಲ್ಲಿಸಿದಂಗೆ ಆಗ್ತದೆ ಅಂತ ಹೇಳಿದಾಗ, ಆಗ ಸಾರ್ವಜನಿಕ ಜನಗಳೇನು ಕೇಳ್ತಾರೆ ಅಂತಂದರೆ, ಗುರುಗಳಿಗೆ ಹೀಗೆ ಜನರ ಸೇವೆ ಮಾಡಿದ್ರೆ ನೀವು ದೇವರ ಸೇವೆ ಮಾಡಿದಂಗೆ ಆಗ್ತದೆ ಅಂತ ನೀವು ಹೇಳ್ತೀರಲ್ಲ, ಅದು ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಆದಾಗ ಬಸವಣ್ಣವರು ಹೇಳ್ತಾರೆ, ಒಂದು ತೆಂಗಿನ ಮರ ನೆನಪು ಮಾಡ್ಕೊಳ್ತಾರೆ.
ಹೇಗೆ ತೆಂಗಿನ ಮರಕ್ಕೆ ನೀವು ಅದರ ಬೇರಿಗೆ ನೀರೆರೆದಾಗ ಆ ತೆಂಗಿನ ನೀವು ಸಿಹಿ ಸಕ್ಕರೆ ತುಂಬಲಿಕ್ಕೆ ಆಗಿಲ್ಲ, ಆದರೆ ಬೇರಲ್ಲಿ ನೀವು ನೀರು ಹಾಕಿದಾಗ ಅಂತ ಒಂದು ಸಿಹಿಯಾದ ನೀರನ್ನು ನೀವು ತೆಂಗಿನ ಮರಕ್ಕೆ ಹೇಗೆ ಸಾಧ್ಯವೋ ನಾವು ನೋಡಲಿಕ್ಕೆ, ಹಾಗೆ ನಮ್ಮ ಸುತ್ತಮುತ್ತಲಿರುವಂತಹ ಈ ಜನಗಳಿಗೆ ಒಂದು ಸೇವೆ, ಅವರಿಗೆ ಒಂದು ಆಪತ್ಕಾಲದಿರುವಂಥ ಒಂದು ಜೊತೆಗೂಡಿಕೊಂಡಾಗ ಮಾತ್ರ ನನ್ನೊಂದು ಸೇವೆ ಮಾಡಲಿಕ್ಕೆ ಭಗವಂತನೊಂದು ಸೇವೆ ಆಗಿದೆ ಅಂತ ಭಗವಂತ ಕೂಡ ನಮ್ಮೆಲ್ಲರಲ್ಲೂ ಕೂಡ ಆಶೀರ್ವಾದ ರೂಪದಲ್ಲಿ ಕೊಡ್ತಾನೆ ಅಂತ ಹೇಳ್ತಾನೆ. ಅದು ಸುಲಭ ಅಲ್ಲ. ಈಗ 3ನೇ ವರ್ಷ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲುಪಡೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಸೋದರ ಸಮಾನರಾಗಿರ್ತಕ್ಕಂಥ ಅವಿನಾಶ್ ಬೂದಾರ್ಕರ್ ಅವರು ಮತ್ತೆ ಅವ್ರ ಇಡೀ ಕುಟುಂಬ, ಅವ್ರ ಪತ್ನಿ ಕೂಡ ಬಂದಿದ್ದಾರೆ, ಮಕ್ಕಳು ಕೂಡ ಬಂದಿದ್ದಾರೆ. ನೋಡಿ, ಈ ಕಾರ್ಯಕ್ರಮ ಎಷ್ಟು ಶ್ರಮ ಬಿದ್ದು ಮಾಡಿದ್ದಾರೆ ಅಂದ್ರೆ 2 ತಿಂಗಳಿಂದ ಈ ಕಾರ್ಯಕ್ರಮವನ್ನ ಪ್ರತಿ ದಿವಸ ದೂರವಾಣಿ ಸಂಪರ್ಕದ ಮುಖಾಂತರ ಹಣ ಯಾವ ರೀತಿ ಮಾಡಬೇಕು ಏನು ಅಂತ ಸಂಘಟನೆ ಒಂದು ನೀತಿ ನಿಯಮಗಳನ್ನ ನೋಡಿ ಎಷ್ಟು ಕರೆಕ್ಟ್ ಆಗಿ ಅವಿನಾಶ್ ಮಾಡ್ತಾರೆ ಅಂದ್ರೆ ಯಾವುದರಲ್ಲೂ ಕೂಡ ಒಂದು ಚೂರು ಸಣ್ಣ ಪುಟ್ಟ ತಪ್ಪುಗಳು ಆಗಬಾರ್ದು ಕಾರ್ಯಕ್ರಮದಲ್ಲಿ ಅನ್ನತಕ್ಕಂಥ ವಿಚಾರವಾಗಿ ಅವಿನಾಶ್ ಮತ್ತೆ ನಮ್ಮ ಸ್ಟೀಫನ್ ಪಾಲ್ ಮತ್ತೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಬಂಗೋರೆ ಸರ್ ಅವರು ಎಲ್ಲರೂ ಸೇರಿ ಒಗ್ಗೂಡಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಕರೆದು, ವಿಶೇಷವಾಗಿ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನೆಲ್ಲ ಕರೆದು ಈ ಕಾರ್ಯಕ್ರಮ ಅದ್ದೂರಿ ಮಾಡಬೇಕು. ನೋಡಿ, ನನಗೆ ಆಶ್ಚರ್ಯ ಆಗುತ್ತೆ. ನಾನು ಎಲ್ಲ ಜಿಲ್ಲಾಧ್ಯಕ್ಷರು ಕನ್ನಡ ರಾಜ್ಯೋತ್ಸವನ ಮಾಡೋಣ ಜೋರಾಗಿ ಅಂತಾರೆ. ನಮ್ಮ ಜೂನಿಯರ್ ಅಪ್ಪು ಅವರನ್ನೆಲ್ಲ ಕರೆಸಿ ಜೋರಾಗಿ ಮಾಡೋಣ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತಾರೆ. ನನಗೆ ಒಂದು ಕುತೂಹಲ ಇತ್ತು, ಅವಿನಾಶ್ ಏನಪ್ಪ ವರ್ಷಕ್ಕೆ ಒಂದೇ ಕಾರ್ಯಕ್ರಮ ಮಾಡ್ತಾನೆ ಅನ್ನೋದೊಂದಿತ್ತು. ಆದ್ರೆ ಅವಿನಾಶ್ ಹೇಳ್ತಾನೆ, ಅಣ್ಣ ನಾನು ಹೋರಾಟ ಮಾಡ್ತೀನಿ, ಎಲ್ಲ ಸಂಘಟನೆಗಳ ಜೋಡಿ ಎಲ್ಲ ಸಂಘಟನೆಗಳನ್ನ ಕೂಡಿಸಿ ಒಗ್ಗೂಡಿ ಒಂದು ಕನ್ನಡದ ಬಗ್ಗೆ ಸಮಾಲೋಚನೆ ಹೋರಾಟಗಳನ್ನ ಮಾಡ್ತೀವಿ. ಅಣ್ಣ ನನಗೆ ಕಾರ್ಯಕ್ರಮ ಅನ್ನೋದು ಏನಾದ್ರು ಇದ್ರೆ ನಾನು ಮಾರ್ಚ್ 19ನೇ ತಾರೀಕು ಅಪ್ಪು ಜಯಂತಿ ಬಿಟ್ರೆ ನನಗೆ ಯಾವ್ದು ಕಾರ್ಯಕ್ರಮ ಮಾಡಲ್ಲ ಅಣ್ಣ, ನನ್ನ ಕರೀಲಿ ಬಿಟ್ರೆ ಅಂತ. ಆದ್ರೆ ಇಡೀ ಅವ್ರ ಕುಟುಂಬ ನೋಡಿ, ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ದೇವರು ಅಂತೀವಿ, ಅವ್ರನ್ನ ಇವತ್ತು ಅವ್ರನ್ನ ಆರಾಧಿಸ್ತೀವಿ ಪರಮಾತ್ಮ ಅಂತ. ನಿಜಕ್ಕೂ ಅವರು ಯಾರ ರೂಪದಲ್ಲಿ ಎಲ್ಲೆಲ್ಲಿ ಇದ್ದಾರೋ ನಮಗೆ ಗೊತ್ತಿಲ್ಲ. ಹಿಂದೆ 87ರಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಶಿವಮೊಗ್ಗ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾಗಿದೆ. ಅವತ್ತು ನನ್ನ ನೆಚ್ಚಿನ ನಾಯಕರು, ನನ್ನ ಗುರುಗಳು. ಇವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಸಾರಾ ಗೋವಿಂದಣ್ಣವರು ನನ್ನ ಗುರುಗಳು. ಇಡೀ ರಾಜ್ಯ ಸುತ್ತ ಯಾವುದೇ ಕರವೇಗಳು, ಯಾವುದೇ ಕನ್ನಡಪರ ಸಂಘಟನೆ ಇರಲಿಲ್ಲ. ನಮ್ಮ ವಾಟರ್ ನಾಗರಾಜ್ ಸಾಹೇಬರು ಬಿಟ್ಟರೆ ಯಾರಿರಲಿಲ್ಲ. ಕನ್ನಡ ಅಂದ್ರೆ ವಾಟರ್ ನಾಗರಾಜ್ ಸಾಹೇಬರು. ಅವರು ವಿಧಾನಸೌಧಕ್ಕೆ 7 ಬಾರಿ ಹೋಗಿದ್ದಾರೆ ಸ್ನೇಹಿತರೆ. ವಿಧಾನಸೌಧದಲ್ಲಿ ಯಾರಾದ್ರೂ ಒಬ್ಬ ಶಾಸಕ ಕ್ವಿಂಕ್ ಅಂತ ಇಂಗ್ಲಿಷ್ ಮಾತಾಡಿದಾರೆ ಅಂದ್ರೆ ಜಾಟೆ ಹೊಡೆಯೋದು, ಟಮಟೆ ಹೊಡೆಯೋದು, ಗಲಾಟೆ ಮಾಡೋದು, ಆ ಶಾಸಕ ಕನ್ನಡದಲ್ಲಿ ಮಾತಾಡಿ ಕ್ಷಮೆ ಕೊಡೋದು ನಮ್ಮ ವಾಟರ್ ಸಾಹೇಬರು ಬಿಡ್ತಿರ್ಲಿಲ್ಲ. ಇದು ಅವರ ಕನ್ನಡದ ಗಟ್ಟಿತನ. ಇವತ್ತು ನೋಡಿ, ವಾಟರ್ ನಾಗರಾಜ್ ಅವ್ರು ಏನಾದ್ರು ಹುಡುಗಿದ್ರೆ ಇಡೀ ಕರ್ನಾಟಕ ಅಲ್ಲೋಲಾಗುತ್ತೆ. ನೀವು ನೋಡಿದ್ರೆ ಅವ್ರನ್ನೆಲ್ಲ ಸಾಹೇಬರನ್ನ, ಟೀ ಬಂದ್, ಹೋಟೆಲ್ ಬಂದ್, ಶಾಲೆ ಬಂದ್, ಬಸ್ ಬಂದ್, ಇಡೀ ರಾಜ್ಯ ಬಂದ್ ಅಂದ್ರೆ ಬೀದರಿಂದ ಚಾಮರಾಜನಗರವರೆಗೂ ಬಂದಾಗುತ್ತೆ. 2ನೇ ಮಾತೇ ಇಲ್ಲ. ಅವ್ರು ಕರೆ ಕೊಟ್ಟಿದ್ದಾರೆ ಎಲ್ಲ ಕನ್ನಡಪರ ಸಂಘಟನೆ ಅವ್ರ ಜೊತೆ ಹೋಗ್ತಾರೆ. ಹಾಗೆ ನೋಡಿ, ನಾನು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಪ್ಪಾಜಿ ಅವ್ರನ್ನ ನಾವು ಬಹಳಷ್ಟು ಸರಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ದೀನಿ. ಅವರ ಸಂಸ್ಕೃತಿಯ ಉಚ್ಚಾರಣೆ ಒಂದೇ ಒಂದು ನೆನಪು ಹೇಳ್ತೀನಿ. ತಂದೆಗೆ ತಕ್ಕನಾಗ ಮಗ ಅಂದ್ರೆ ಅವ್ರ ತಂದೆ ತಕ್ಕನಾಗೆ ಮಗ ಇದ್ದಾರೆ ಅಂತ ಕೇಳ್ತೀನಿ. ಇವತ್ತು ನಮ್ಮ ಶಿವಣ್ಣವ್ರು ಇರ್ಬೋದು, ಅವರು ಒಂದು ಹೆಂಗಿದೆ ಅಂದ್ರೆ ಅವ್ರ ಕುಟುಂಬದಲ್ಲಿ, ನಾನು ಅವ್ರ ಕುಟುಂಬದ ತುಂಬಾ ಹತ್ತಿರದಲ್ಲಿದ್ದೀನಿ. ಶಿವಣ್ಣ ಆಗಿರ್ಬೋದು, ನಮ್ಮ ಶಿವಣ್ಣ ಆಗಿರ್ಬೋದು, ನಮ್ಮ ರಾಘಣ್ಣ ಆಗಿರ್ಬೋದು, ನಮ್ಮ ಅಪ್ಪು ಸಾರ್ ಆಗಿರ್ಬೋದು, ನಮ್ಮ ಪರಮಾತ್ಮ, ಅವ್ರು ಹೆಂಗೆ ಅಂದ್ರೆ ತಂದೆಯವ್ರು ಹೇಳ್ಕೊಟ್ಟಿರೋದನ್ನೇ ಅವ್ರು ಮಾಡಿರೋದು. ಅದಕ್ಕಿಂತ ಹಿಂದೆ ಶಕ್ತಿಧಾಮ ಮೈಸೂರನ್ನ ಕೇಳ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಅನಾಥ ಮಕ್ಕಳಿಗೋಸ್ಕರ ಶಕ್ತಿಧಾಮಕ್ಕೆ 25 ಎಕರೆ ಭೂಮಿ ತಗೊಂಡು ಅದಕ್ಕೆ ಚಾಲನೆ ಕೊಟ್ಟವರು ಅವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು. ಹುಡುಗಾಟ ಇದ್ರೆ ಅವತ್ತು ಮಾಧ್ಯಮ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ರಾಜ್ಯದಲ್ಲಿ ಎಷ್ಟು ಯುವಜನ ಕ್ರೀಡಾ ಇಲಾಖೆಯ ವತಿಯಿಂದ ಸ್ಟೇಡಿಯಂಗಳು ಅಂತ ಮಾಡಿದ್ದಾರೆ. ಇವತ್ತು ನಮ್ಮ ಬಳ್ಳಾರಿ ದೊಡ್ಡಗೌಡ ರಂಗಮಂದಿರ ಅಂತಿದೆ. ಅವಿನಾಶ್ ಬೂದಾರ್ಕರ್ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲುಪಡೆ ಜಿಲ್ಲಾಧ್ಯಕ್ಷ. ಇವತ್ತಿನ ದಿವಸ ಮಾರ್ಚ್ 17 ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಉತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಅತಿಥಿಯಾಗಿ ಪೂಜ್ಯ ಶ್ರೀ ಹವಾಮಲ್ಯನಾಥ್ ಅಪ್ಪರ ಆಶೀರ್ವಾದದಿಂದ ಮತ್ತು ನಮ್ದು ಕನ್ನಡ ಸೇನಾ ರಾಜ್ಯ ಉಪಾಧ್ಯಕ್ಷ ನಮ್ದು ರವಿಕುಮಾರ್ ನಿರ್ಣ ಅಣ್ಣವರು
ಮತ್ತು ನಮಗೆ ಕಾವಲ್ಪಡೆ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸುರೇಶ್ ನೇತೃತ್ವದಾಗೆ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮನ ಒಳ್ಳೆ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ನಾವು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಆಯ್ಕೆನೂ ಮಾಡಿದ್ದೀವಿ. ನಾವು ದಿಕ್ಕಿಲು ಎಲ್ಲ ಕೋವಿಡ್ದಾಗ ವರ್ಕ್ ಅನಾಥ ಮಕ್ಕಳಿಗೆ ಕೋವಿಡ್ದಾಗ ವರ್ಕ್ ಮಾಡಿನವ್ರಿಗೆ ಮತ್ತೆ ಏನು ಸಮಾಜದಲ್ಲಿ ಎಲ್ಲ ವರ್ಕ್ ಮಾಡಿನವ್ರು ಅಂಥವ್ರಿಗೆಲ್ಲ ನಾವು ಪ್ರಶಸ್ತಿ ಆಯ್ಕೆನೂ ಇಕ್ಕಿದ್ದೀವಿ. ನನ್ನ ಹೆಸರು ಅವಿನಾಶ್. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ಇವತ್ತು ಬೀದರ್ ನಗರದಲ್ಲಿ ಒಂದು ಒಳ್ಳೆಯ ಅದ್ಧೂರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು 51ನೇ ಜನ್ಮ ಅದ್ಧೂರಿಯಾಗಿ ಇವತ್ತು ಆಚರಿಸ್ಕೊಂಡು ಬಂದರು. ವಿಶೇಷ ಕಾರ್ಯಕ್ರಮದಲ್ಲಿ ಸಕಲೇಶ್ಪುರದ ಜೂನಿಯರ್ ಪುನೀತ್ ಎಂದೇ ಖ್ಯಾತಿ ಪಡೆದಿರುವ ಅವರು ಕೂಡ ಒಳ್ಳೆಯ ರೀತಿಯಿಂದ ಮನೋರಂಜನೆ ಕಾರ್ಯಕ್ರಮ ಕೊಟ್ಟಿದ್ರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಬೀದರ್ ಜಿಲ್ಲೆಯ ಅಧ್ಯಕ್ಷರಾದ ಅವಿನಾಶ್ ಅವರು ಒಳ್ಳೆ ರೀತಿಯಿಂದ ಒಳ್ಳೆ ವಿಜೃಂಭಣೆಯಾಗಿ ಏನದ ಕಾರ್ಯಕ್ರಮ ಮಾಡ್ಕೊಂಡು ಬಂದರು. ಅದೇ ಥರ ಇಲ್ಲಿ ಜಿಲ್ಲೆಯಲ್ಲಿ ಒಂದೊಂದು ಕ್ಷೇತ್ರ ಎಲ್ಲ ಕ್ಷೇತ್ರಗಳು ಆ ಕ್ಷೇತ್ರದಲ್ಲಿ ಸೇವೆಗೈದಂತಹ ಎಲ್ಲ ಮಿತ್ರರಿಗೆ ಏನದ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರಶಸ್ತಿ ಕೊಡುವ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಒಂದು ಸಂಭ್ರಮಾಚರಣೆ ಆಚರಣೆ ಆಯ್ತು ಅಂತೇಳಿ ಹೇಳಕ್ ನಾನು ಬಯಸ್ತೀನಿ. ರವಿಸ್ವಾಮಿ ನಿರ್ಣಯ, ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ.